ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅರಕೆರೆ ತಾಲೂಕಿನ ಮಲ್ಲೆದೇವರಗುಡ್ಡ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಮಹಿಳೆಯರು ಪಂಚಾಯತಿಗೆ ಬೀಗ ಹಾಕಿ ಖಾಲಿ ಕೊಡವನ್ನು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಕಳೆದ ವಾರದಿಂದ ನೀರು ಸರಬರಾಜು ಆಗ್ತಾ ಇಲ್ಲ. ಒಂದೇ ಬೋರ್ವೆಲ್ ಗ್ರಾಮ ಪಂಚಾಯತಿಗೆ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ. ಶುದ್ಧೀಕರಣ ಘಟಕ ದುರಸ್ತಿಗೆ ಆಸಕ್ತಿ ತೋರುತ್ತಾ ಇಲ್ಲ. ಇದರಿಂದಾಗಿ ಬೇರೆ ಊರಿನಿಂದ ನೀರು ತಂದು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ. ಅಭಿವೃದ್ಧಿ ಅಧಿಕಾರಿ 2 ಪಂಚಾಯತಿ ಕಾರ್ಯನಿರ್ವಹಿಸ್ತಾ ಇದ್ದು ಸಾರ್ವಜನಿಕರ ಕರೆ ಸ್ವೀಕರಿಸುವುದಿಲ್ಲ. ಮೀಟಿಂಗ್ ನೆಪ ಹೇಳಿ ಗ್ರಾಮ ಪಂಚಾಯತಿಗೆ ಬರುವುದು ವಿರಳವಾಗಿದೆ. ವಾರ್ಡ್ ಸಭೆ, ಗ್ರಾಮ ಸಭೆ ನಡೆಸಿಲ್ಲ. ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ಗಳನ್ನ ಅರ್ಹ ಫಲಾನುಭವಿಗಳೇ ಕೊಡ್ತಾ ಇಲ್ಲ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಅರ್ಜಿ ಕೊಟ್ಟು ವರ್ಷಗಳು ಕಳೆದರೂ ಕೂಡ ಸ್ಪಂದಿಸ್ತಾ ಇಲ್ಲ. ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಸೇರಿ ನಕಲಿ ದಾಖಲೆ ಸೃಷ್ಟಿಸಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪವಾಗಿದೆ. ಕಳೆದ 3-4 ವರ್ಷಗಳಿಂದ ಗ್ರಾಮದಲ್ಲಿ ರಸ್ತೆ ಬೀದಿಗಳು ಹಾಳಾಗಿದೆ. ಚರಂಡಿಗಳಲ್ಲಿ ತ್ಯಾಜ್ಯ ತುಂಬಿದೆ. ದುರ್ನಾತ ಬೀರ್ತಾ ಇದೆ. ಕೆಲ ಮಕ್ಕಳಿಗೆ ಡೆಂಗ್ಯೂ, ಮಲೇರಿಯಾದಂತಹ ಮಾರಕ ಕಾಯಿಲೆ ಹರಡಿದೆ. ಇನ್ನು ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗದ ಭೀತಿ ಕಾಡ್ತಾ ಇದೆ. ಫಾಗಿಂಗ್ ಮತ್ತು ಸ್ವಚ್ಛತೆ ಸಂಪೂರ್ಣ ಮರೀಚಿಕೆಯಾಗಿದೆ. ಸರಿಯಾದ ವಿದ್ಯುತ್ ಸರಬರಾಜು ಇಲ್ಲ. ಜಲಜೀವನ ಮಿಷನ್ ಯೋಜನೆಯ ಕಾಮಗಾರಿ ಕಳಪೆ ಮಾಡಲಾಗಿದ್ದು ಮನೆಗಳಿಗೆ ಸಮರ್ಪಕವಾಗಿ ನಳಗಳನ್ನ ಕಲ್ಪಿಸಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ಈ ಪಂಚಾಯತ್ ಬೇರೆ ನಷ್ಟದಿಲ್ಲ ಬೀಗನ ಹೌದಾ ನೀರಿಲ್ದ 3-4 ದಿನ ಆಯ್ತು. ನೀರು ಊಟ ಇಲ್ಲಾಂದ್ರೆ ಪರವಾಗಿಲ್ಲ, ನೀರು ಮಾತ್ರ ಬೇಕು ನಮ್ಗೆ. ನೀರು ಅಂದ್ರೆ ಊರ ಪಂಚಾಯತ್ ನಾವೇನ್ ಮಾಡ್ಬೇಕು? ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ ಸರ್? ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿ ಮುಗಿದೋಗಿದ ಬರವಲ್ಲ ಅವ್ರು. ಒಬ್ರು ಮಾತ್ರ ಒಬ್ರು ಮನೆ ಒಬ್ರು ಬರವಲ್ಲ. ನಾವ್ ಕೇಳ್ಬೇಕಾದ್ರೆ ಬಿಲ್ ಕಲೆಕ್ಟರ್ ಪಿಡಿಒನ್ ಕೇಳ್ತೀವಿ, ಪಂಚಾಯತ್ ಬಂದು ಕೇಳ್ತೀವಿ ನಾವು. ಈ ಬಲ್ಲೆದೇವರಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಏನಂತಾರೆ? ಅವ್ರು ಏನೇಳ ಅವ್ರು ಬರ್ತಾರ ಸುಮಾರು ಒಂದು 15 ದಿನ ಕುಡಿಯಕ್ ನೀರಲ್ಲ. ವಾಟರ್ ಸಪ್ಲೈ ಟಿಸಿ 5 ವರ್ಷದಿಂದ ಬಂದಿದೆ. ಬಿಲ್ ಕಲೆಕ್ಟರ್ಗೆ ನಮ್ಮ ಅಧಿಕಾರಿಗಳಿಗೆ ಯಾರಿಗೆ ಎಲ್ರಿಗೂ ಹೇಳಿದ್ವಿ, ಅದೇನು ನಡೀತ ಬಿಡು. ಮಲ್ದೇವ್ರಗುಡ್ಡ ಪರವಾಗಿಲ್ಲ, ಮಲ್ದೇವ್ರಗುಡ್ಡ ಹಾಳಾಗುವಲ್ಲ ಅಂತ ಹೇಳಿ ಊರ ಪಂಚಾಯತ್ ಇದ್ರೆ ಹಾಳಾಗಿ ಹೋಗಿದೆ ಅಷ್ಟೇ. ಏಳಿಗೆ ಒಂದು ಪಂಚಾಯತ್ ಆದ್ರೆ ಎಲ್ಲ ನೀರು ಅವ, ಪಂಚಾಯತಿದಲ್ಲಿ ನೀರಿಲ್ಲಪ್ಪ. ನಾವ್ ಎಲ್ಲಿಗೆ ಹೋಗ್ಬೇಕು? ನಾವು ಏನು ಕೇರ್ ಮಾಡ್ತಾ ಇಲ್ಲ. ಪಂಚಾಯತ್ ಕಡೆ ಮಾಡಮಂತಾರ, ಮಾಡ್ತಾ ಇಲ್ಲ. ಜವಾಬ್ದಾರಿ ಪಿಡಿ ಅಂತ ಬಿಲ್ ಕಲೆಕ್ಟರ್ ಆತ ಕೊಡ್ಮನಿ ಇಲ್ಲಿ ಬರ್ರಿ, ಆತನ ಹಿಡಿಯೋಣ, ಆತನ ಕರ್ಸು, ಬಿಲ್ ಕರ್ಸು, ಪಿಡಿಒ ಬರ್ಲಿ. ಏನು ಸಿಕ್ಕಿಲ್ಲ. ಏನಮ್ಮ ನೀರು ಕುಡಿಯಕ್ಕೆ ನೀರಿಲ್ಲ? ಎಷ್ಟು ದಿನ ಆಯ್ತಮ್ಮ? ಎಷ್ಟು ದಿನ ಆಯ್ತು ನೀರು? ಪಂಚಾಯತಿಗೆ ಬೀಗ ಹಾಕಿರಮ್ಮ ಇವತ್ತು? ಒಂದು ವಾರ. ಮಹಿಳೆಯರಿಂದ ತರಾಟೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಗ್ರಾಮ ಪಂಚಾಯಿತಿ ಪಿಡಿಒರನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀರು ಸರಬರಾಜು ಮಾಡುವ ತನಕ ಗ್ರಾಮ ಪಂಚಾಯಿತಿ ಕಚೇರಿ ಬಿಟ್ಟು ತಾವು ತೆರಳೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪಿಡಿಒ ಸೋಮನಾಥ ಕಚೇರಿಗೆ ಸರಿಯಾಗಿ ಬಾರದೆ ಜನರಿಗೆ ಕೈಗೆ ಸಿಗ್ತಾ ಇಲ್ಲ. ಗ್ರಾಮದಲ್ಲಿ ಕುಡಿಯುವ ನೀರು, ರಸ್ತೆ, ಚರಂಡಿ, ಶೌಚಗೃಹ ಸರಿಯಾಗಿ ಇಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದೆ. ಅವರ ಕಾರ್ಯವೈಖರಿಗೆ ಗ್ರಾಮದ ಜನರಿಗೆ ಬೇಸರ ತಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಬಿ, ಟಿವಿ 20 ಕನ್ನಡ ನ್ಯೂಸ್, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.